BSY ಮಾಜಿ PA NR ಸಂತೋಷ್ಗೆ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಹಾಗಾದರೆ ಈಶ್ವರಪ್ಪ ಮಾಜಿ PA ಆದಂಥ ವಿನಯ್ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಆ ಬಗ್ಗೆ ವಿವರಣೆ ನೀಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಈಗ ವಿನಯ್ ಅವರು ಇರ್ತಕ್ಕಂಥದ್ದು. ಸರ್, ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಸಂತೋಷ್ ಅವ್ರ ವಿರುದ್ಧ ನೀವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು? ನನ್ನ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವರಿಗೆ ಆ್ಯಂಟಿಸಿಪ್ಟಿ ಬೇಲ್ ಏನು ಅಪ್ಲೈ ಮಾಡಿ ತೊಗೊಂಡಿರ್ತಾರೆ, ಆವಾಗ ಭಾಳ ಚೆನ್ನಾಗಿ ಕಂಡೀಷನ್ಸ್ನ ಹಾಕಿದ್ರು. ಒಂದು, ಕೋರ್ಟಿಗೆ ಕರೆಕ್ಟಾಗಿ ಹಾಜರಾಗಬೇಕು, ಮತ್ತು ಸಾಕ್ಷಿ ನಾಶ ಮಾಡಬಾರ್ದು, ಮತ್ತು ಯಾವುದೇ ರೀತಿಯಂಥ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಟೋಮೆಟಿಕ್ಲಿ ನಿಮ್ಮದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಸಹ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಂಗಿದ್ರೂ ಸಹ ಮೊನ್ನೆ 26ನೇ ತಾರೀಕು ಈತ ಗುಂಪು ಕಟ್ಕೊಂಡು ಒಬ್ಬ ಜನಪ್ರತಿನಿಧಿಯ ನಗರಸಭೆಯ ಉಪಾಧ್ಯಕ್ಷರ ಮೇಲೆ ಇವರು ಹಲ್ಲೆ ಮಾಡೋಂಥ ಪ್ರಯತ್ನ ಮತ್ತು ಅವ್ರ ಜಾತಿ ನಿಂದನೆ ಕೇಸ್ ಅಡಿಯಲ್ಲಿ ಅವ್ರ ಮೇಲೆ FIR ದಾಖಲಾಗಿದೆ. ಸೊ 4 ದಿನ ಆಗಿದೆ FIR ದಾಖಲಾಗಿದೆ. ಆ ಬೇಸ್ ಮೇಲೆ ಅವರು ಸ್ಪಷ್ಟವಾಗಿ ಅವ್ರಿಗೇನು ಜಾಮೀನು ಪಡೆಯುವಾಗ ಹಾಕಿದಂಥ ಒಂದು ಕಂಡೀಷನ್ಸ್ ಏನಿತ್ತು, ಆ ಕಂಡೀಷನ್ನ ಸಂಪೂರ್ಣವಾಗಿ ಅವರು ಉಲ್ಲಂಘನೆ ಮಾಡಿದ್ದಾರೆ. ಆ ಬೇಸ್ ಮೇಲೆ ನಾವು ಇವತ್ತು ಅವ್ರ ಜಾಮೀನು ಏನು ಹಿಂದೆ ಪಡೆದಿದ್ದು ನಮ್ಮ ಪ್ರಕರಣದಲ್ಲಿ ಅದನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಇವತ್ತು ಅರ್ಜಿ ಸಲ್ಲಿಕೆ ಮಾಡಿದ್ದೇನೆ. ಸರ್, ಕೋರ್ಟ್ ಏನು ಹೇಳ್ತು ಇದಕ್ಕೆ? ಆರ್ಗ್ಯುಮೆಂಟ್ ಯಾವ ರೀತಿ ಆಯಿತು? ಮತ್ತು ಕೋರ್ಟ್ನಿಂದ ಬಂದಿರತಕ್ಕಂಥ ಸದ್ಯದ ಪ್ರತಿಕ್ರಿಯೆ ಏನು? ಇಲ್ಲ, ಈಗ ನಮ್ಮ ಅರ್ಜಿಯನ್ನು ಸ್ವೀಕಾರ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಅಪೋನೆಂಟ್ ಲಾಯರು ಅವ್ರ ಕಡೆ ಏನಿದ್ರು ಅವರಿಗೆ ಸಮಯಾವಕಾಶನ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ. ಹಾಗಾಗಿ 17ನೇ ತಾರೀಕಿಗೆ ಮುಂದೂಡಿದ್ದಾರೆ. 17ನೇ ತಾರೀಕು ಅವ್ರೇನು ಅಪೋಸಿಷನ್ ಲಾಯರು ಅವ್ರ ಅರ್ಜಿ ಸಲ್ಲಿಕೆ ಅವರು ಏನು ಹೇಳ್ತಾರೆ ನೋಡಬೇಕು. ಅದಾದ ನಂತರ ಮತ್ತೆ ನಮ್ಮ ಕಡೆಯಿಂದ ಏನಾದರೂ ಸೈಟೇಷನ್ ಏನು ಬೇಕೋ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ಒದಗಿಸ್ಕೊಡ್ತೀವಿ. ಸರ್, ಒಬ್ಬರ ಮೇಲೆ ST ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾದ್ರೂ ಆರೋಪಿ ಓಡಾಡ್ಕೊಂಡಿದ್ದಾರೆ ಅಂತಂದರೆ ಯಾರು ಕಾರಣ ಅಂತ ಸರ್? ಇದು ಇಡೀ ಪೊಲೀಸ್ ವೈಫಲ್ಯ ಅಂತ ನಾನು ಹೇಳ್ತೀನಿ. ಅರಸೀಕೆರೆ ಇನ್ಸ್ಪೆಕ್ಟ್ರು ಆಗಲಿ, ಹಾಸನ SP ಆಗಲಿ ಅವರ ಗಮನಕ್ಕೆ ಬಂದಿಲ್ವಾ? 26ನೇ ತಾರೀಕು ಒಬ್ಬ ಆರೋಪಿ ಮೇಲೆ A1 ಪ್ರಕರಣ ದಾಖಲಾಗಿದೆ. ಆ ಆರೋಪಿ ಇವತ್ತು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿದ್ದಾರೆ. ಈಗ ಅಬ್ಸ್ಟ್ಯಾಂಡ್ ಆಗಿದ್ದಾರೆ ಅಂತಂದರೆ ಅದೇನೋ ಓಕೆ ಬಿಡಿ, ಅವ್ರ ಕೈ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ಆ ಆರೋಪಿ ಈ ಪ್ರಕರಣದಲ್ಲಿ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಮತ್ತು ಪೊಲೀಸ್ ಎಷ್ಟರ ಮಟ್ಟಿಗೆ ಕೆಲಸ ಇದೆ. ಇದೇ ಬಡವರಾಗಿದ್ದರೆ ಇವತ್ತು ಹೇಳ್ಕೊಂಡೋಗಿರೋರು. ಏನು ದುಡ್ಡಿದ್ದವ್ರಿಗೊಂದು ಕಾನೂನು, ದುಡ್ಡು ಇಲ್ಲಿದ್ದವ್ರಿಗೊಂದು ಕಾನೂನು. ಈ ಪೊಲೀಸ್ನವ್ರ ವ್ಯವಸ್ಥೆನೇ ನಮಗೆ ಅರ್ಥ ಆಗ್ತಾಯಿಲ್ಲ. ಇವತ್ತು 26ನೇ ತಾರೀಕು, ಇವತ್ತು 31, 5 ದಿನ ಕಳೆದಿದೆ. 5 ದಿನ ಕಳೆದ್ರೂ ಆ ವ್ಯಕ್ತಿಯನ್ನು ಇವತ್ತು ಬಂಧಿಸೋಕ್ಕಾಗದಲ್ಲೇ ಆ ವ್ಯಕ್ತಿ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಖುದ್ದು ಕೋರ್ಟಲ್ಲಿ ಇವತ್ತು ಹಾಜರಾಗಿರ್ತಕ್ಕಂಥದ್ದು ದಾಖಲಾತಿ ಆಗಿದೆ. ಆದರೆ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಸಂಪೂರ್ಣ ವಿಫಲ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಕಾನೂನು ಬಡವರಿಗೆ ಮಾತ್ರ ಇದೆಯಾ ಅಥವಾ ದೊಡ್ಡವ್ರಿಗೂ ಇದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಈಗಲಾದ್ರೂ ಪೊಲೀಸರು ಎಚ್ಚೆತ್ಕೋತಾರೆ, ಈ ಪ್ರಕರಣದಲ್ಲಿ ಬಂಧಿಸ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಮಾನ್ಯ ಹೋಮ್ ಮಿನಿಸ್ಟ್ರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ಒಬ್ಬ ಜಾತಿ ನಿಂದನೆ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥ ಆರೋಪಿಯನ್ನು ಬಂಧಿಸುವಲ್ಲಿ ನಿಮ್ಮ ಪೊಲೀಸ್ ಸಿಬ್ಬಂದಿ ವೈಫಲ್ಯ ಆಗಿರೋದನ್ನ ಇದು ಅತ್ಯಂತ ವಿಷಾದನೀಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದ್ರಲ್ಲ, ಇದು ವಿನಯ್ ಅವರ ಮಾತು. ಏನು ಸಂತೋಷ್ ಅವರನ್ನು ಕೂಡಲೇ ಬಂಧಿಸಬೇಕು, ಜಾತಿ ನಿಂದನೆ ಆರೋಪದಡಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ಆದರೂ ಅವರನ್ನು ಬಂಧನ ಮಾಡದೆ ಅವರು ಕೋರ್ಟ್ಗೆ ಆರಾಮಾಗಿ ಬಂದು ಹೋಗ್ತಾ ಇದ್ದಾರೆ. ಇದರೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಗೃಹ ಸಚಿವರು ಇದರ ಬಗ್ಗೆ ಶೀಘ್ರ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸದಾ ಜೊತೆ ನಾಗರಾಜ್ BF ಸದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. BSY ಮಾಜಿ PA NR ಸಂತೋಷ್ಗೆ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಹಾಗಾದರೆ ಈಶ್ವರಪ್ಪ ಮಾಜಿ PA ಆದಂಥ ವಿನಯ್ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಆ ಬಗ್ಗೆ ವಿವರಣೆ ನೀಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಈಗ ವಿನಯ್ ಅವರು ಇರ್ತಕ್ಕಂಥದ್ದು. ಸರ್, ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಸಂತೋಷ್ ಅವ್ರ ವಿರುದ್ಧ ನೀವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು? ನನ್ನ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವರಿಗೆ ಆ್ಯಂಟಿಸಿಪ್ಟಿ ಬೇಲ್ ಏನು ಅಪ್ಲೈ ಮಾಡಿ ತೊಗೊಂಡಿರ್ತಾರೆ, ಆವಾಗ ಭಾಳ ಚೆನ್ನಾಗಿ ಕಂಡೀಷನ್ಸ್ನ ಹಾಕಿದ್ರು. ಒಂದು, ಕೋರ್ಟಿಗೆ ಕರೆಕ್ಟಾಗಿ ಹಾಜರಾಗಬೇಕು, ಮತ್ತು ಸಾಕ್ಷಿ ನಾಶ ಮಾಡಬಾರ್ದು, ಮತ್ತು ಯಾವುದೇ ರೀತಿಯಂಥ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಟೋಮೆಟಿಕ್ಲಿ ನಿಮ್ಮದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಸಹ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಂಗಿದ್ರೂ ಸಹ ಮೊನ್ನೆ 26ನೇ ತಾರೀಕು ಈತ ಗುಂಪು ಕಟ್ಕೊಂಡು ಒಬ್ಬ ಜನಪ್ರತಿನಿಧಿಯ ನಗರಸಭೆಯ ಉಪಾಧ್ಯಕ್ಷರ ಮೇಲೆ ಇವರು ಹಲ್ಲೆ ಮಾಡೋಂಥ ಪ್ರಯತ್ನ ಮತ್ತು ಅವ್ರ ಜಾತಿ ನಿಂದನೆ ಕೇಸ್ ಅಡಿಯಲ್ಲಿ ಅವ್ರ ಮೇಲೆ FIR ದಾಖಲಾಗಿದೆ. ಸೊ 4 ದಿನ ಆಗಿದೆ FIR ದಾಖಲಾಗಿದೆ. ಆ ಬೇಸ್ ಮೇಲೆ ಅವರು ಸ್ಪಷ್ಟವಾಗಿ ಅವ್ರಿಗೇನು ಜಾಮೀನು ಪಡೆಯುವಾಗ ಹಾಕಿದಂಥ ಒಂದು ಕಂಡೀಷನ್ಸ್ ಏನಿತ್ತು, ಆ ಕಂಡೀಷನ್ನ ಸಂಪೂರ್ಣವಾಗಿ ಅವರು ಉಲ್ಲಂಘನೆ ಮಾಡಿದ್ದಾರೆ. ಆ ಬೇಸ್ ಮೇಲೆ ನಾವು ಇವತ್ತು ಅವ್ರ ಜಾಮೀನು ಏನು ಹಿಂದೆ ಪಡೆದಿದ್ದು ನಮ್ಮ ಪ್ರಕರಣದಲ್ಲಿ ಅದನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಇವತ್ತು ಅರ್ಜಿ ಸಲ್ಲಿಕೆ ಮಾಡಿದ್ದೇನೆ. ಸರ್, ಕೋರ್ಟ್ ಏನು ಹೇಳ್ತು ಇದಕ್ಕೆ? ಆರ್ಗ್ಯುಮೆಂಟ್ ಯಾವ ರೀತಿ ಆಯಿತು? ಮತ್ತು ಕೋರ್ಟ್ನಿಂದ ಬಂದಿರತಕ್ಕಂಥ ಸದ್ಯದ ಪ್ರತಿಕ್ರಿಯೆ ಏನು? ಇಲ್ಲ, ಈಗ ನಮ್ಮ ಅರ್ಜಿಯನ್ನು ಸ್ವೀಕಾರ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಅಪೋನೆಂಟ್ ಲಾಯರು ಅವ್ರ ಕಡೆ ಏನಿದ್ರು
ಅವರಿಗೆ ಸಮಯಾವಕಾಶನ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ. ಹಾಗಾಗಿ 17ನೇ ತಾರೀಕಿಗೆ ಮುಂದೂಡಿದ್ದಾರೆ. 17ನೇ ತಾರೀಕು ಅವ್ರೇನು ಅಪೋಸಿಷನ್ ಲಾಯರು ಅವರೇನು ಅವ್ರ ಅರ್ಜಿ ಸಲ್ಲಿಕೆ ಅವರು ಏನು ಹೇಳ್ತಾರೆ ನೋಡಬೇಕು. ಅದಾದ ನಂತರ ಮತ್ತೆ ನಮ್ಮ ಕಡೆಯಿಂದ ಏನಾದರೂ ಸೈಟೇಷನ್ ಏನು ಬೇಕೋ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ಒದಗಿಸ್ಕೊಡ್ತೀವಿ. ಸರ್, ಒಬ್ಬರ ಮೇಲೆ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾದ್ರೂ ಆರೋಪಿ ಓಡಾಡ್ಕೊಂಡಿದ್ದಾರೆ ಅಂತಂದರೆ ಯಾರು ಕಾರಣ ಅಂತ ಸರ್? ಇದು ಇಡೀ ಪೊಲೀಸ್ ವೈಫಲ್ಯ ಅಂತ ನಾನು ಹೇಳ್ತೀನಿ. ಅರಸೀಕೆರೆ ಇನ್ಸ್ಪೆಕ್ಟ್ರು ಆಗಲಿ, ಹಾಸನ SP ಆಗಲಿ ಅವರ ಗಮನಕ್ಕೆ ಬಂದಿಲ್ವಾ? 26ನೇ ತಾರೀಕು ಒಬ್ಬ ಆರೋಪಿ ಮೇಲೆ A1 ಪ್ರಕರಣ ದಾಖಲಾಗಿದೆ. ಅವನು ಆ ಆರೋಪಿ ಇವತ್ತು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿದ್ದಾರೆ. ಈಗ ಅಬ್ಸ್ಟ್ಯಾಂಡ್ ಆಗಿದ್ದಾರೆ ಅಂತಂದರೆ ಅದೇನೋ ಓಕೆ ಬಿಡಿ, ಅವ್ರ ಕೈ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ಆ ಆರೋಪಿ ಈ ಪ್ರಕರಣದಲ್ಲಿ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಮತ್ತು ಪೊಲೀಸ್ ಎಷ್ಟರ ಮಟ್ಟಿಗೆ ಕೆಲಸ ಇದೆ. ಇದೇ ಬಡವರಾಗಿದ್ದರೆ ಇವತ್ತು ಎಳ್ಕೊಂಡೋಗಿರೋರು. ಏನು ದುಡ್ಡಿದ್ದವ್ರಿಗೊಂದು ಕಾನೂನು, ದುಡ್ಡು ಇಲ್ಲಿದ್ದವ್ರಿಗೊಂದು ಕಾನೂನು. ಈ ಪೊಲೀಸ್ನವ್ರ ವ್ಯವಸ್ಥೆನೇ ನಮಗೆ ಅರ್ಥ ಆಗ್ತಾಯಿಲ್ಲ. ಇವತ್ತು 26ನೇ ತಾರೀಕು, ಇವತ್ತು 31, 5 ದಿನ ಕಳೆದಿದೆ. 5 ದಿನ ಕಳೆದ್ರೂ ಆ ವ್ಯಕ್ತಿಯನ್ನು ಇವತ್ತು ಬಂಧಿಸೋಕ್ಕಾಗದಲ್ಲೇ ಆ ವ್ಯಕ್ತಿ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಖುದ್ದು ಕೋರ್ಟಲ್ಲಿ ಇವತ್ತು ಹಾಜರಾಗಿರ್ತಕ್ಕಂಥದ್ದು ದಾಖಲಾತಿ ಆಗಿದೆ. ಆದರೆ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಸಂಪೂರ್ಣ ವಿಫಲ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಕಾನೂನು ಬಡವರಿಗೆ ಮಾತ್ರ ಇದೆಯಾ ಅಥವಾ ದೊಡ್ಡವ್ರಿಗೂ ಇದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಈಗಲಾದ್ರೂ ಪೊಲೀಸರು ಎಚ್ಚೆತ್ಕೋತಾರೆ, ಈ ಪ್ರಕರಣದಲ್ಲಿ ಬಂಧಿಸ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಮಾನ್ಯ ಹೋಮ್ ಮಿನಿಸ್ಟ್ರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ಒಬ್ಬ ಜಾತಿ ನಿಂದನೆ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥ ಆರೋಪಿಯನ್ನು ಬಂಧಿಸುವಲ್ಲಿ ನಿಮ್ಮ ಪೊಲೀಸ್ ಸಿಬ್ಬಂದಿ ವೈಫಲ್ಯ ಆಗಿರೋದನ್ನ ಇದು ಅತ್ಯಂತ ವಿಷಾದನೀಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದ್ರಲ್ಲ, ಇದು ವಿನಯ್ ಅವರ ಮಾತು. ಏನು ಸಂತೋಷ್ ಅವರನ್ನ ಕೂಡಲೇ ಬಂಧಿಸಬೇಕು, ಜಾತಿ ನಿಂದನೆ ಆರೋಪದಡಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ಆದರೂ ಅವರನ್ನು ಬಂಧನ ಮಾಡದೆ ಅವರು ಕೋರ್ಟ್ಗೆ ಆರಾಮಾಗಿ ಬಂದು ಹೋಗ್ತಾ ಇದ್ದಾರೆ. ಇದರೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಗೃಹ ಸಚಿವರು ಇದರ ಬಗ್ಗೆ ಶೀಘ್ರ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸದಾ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು. BSY ಮಾಜಿ PA NR ಸಂತೋಷ್ಗೆ ಮತ್ತೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಹಾಗಾದರೆ ಈಶ್ವರಪ್ಪ ಮಾಜಿ PA ಆದಂಥ ವಿನಯ್ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಆ ಬಗ್ಗೆ ಖುದ್ದು ವಿವರಣೆ ನೀಡಲಿಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ ಈಗ ವಿನಯ್ ಅವರು ಇರ್ತಕ್ಕಂಥದ್ದು. ಸರ್, ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಸಂತೋಷ್ ಅವ್ರ ವಿರುದ್ಧ ನೀವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು? ನನ್ನ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವರಿಗೆ ಆ್ಯಂಟಿಸಿಪೇಟರಿ ಬೇಲ್ ಏನು ಅಪ್ಲೈ ಮಾಡಿ ತೊಗೊಂಡಿರ್ತಾರೆ, ಆವಾಗ ಭಾಳ ಚೆನ್ನಾಗಿ ಕಂಡೀಷನ್ಸ್ನ ಹಾಕಿದ್ರು. ಒಂದು, ಕೋರ್ಟಿಗೆ ಕರೆಕ್ಟಾಗಿ ಹಾಜರಾಗಬೇಕು, ಮತ್ತು ಸಾಕ್ಷಿ ನಾಶ ಮಾಡಬಾರ್ದು, ಮತ್ತು ಯಾವುದೇ ರೀತಿಯಂಥ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಟೋಮೆಟಿಕ್ಲಿ ನಿಮ್ಮದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಸಹ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಂಗಿದ್ರೂ ಸಹ ಮೊನ್ನೆ 26ನೇ ತಾರೀಕು ಈತ ಗುಂಪು ಕಟ್ಕೊಂಡು ಒಬ್ಬ ಜನಪ್ರತಿನಿಧಿಯ ನಗರಸಭೆಯ ಉಪಾಧ್ಯಕ್ಷರ ಮೇಲೆ ಇವರು ಹಲ್ಲೆ ಮಾಡೋಂಥ ಪ್ರಯತ್ನ ಮತ್ತು ಅವ್ರ ಜಾತಿ ನಿಂದನೆ ಕೇಸ್ ಅಡಿಯಲ್ಲಿ ಅವ್ರ ಮೇಲೆ FIR ದಾಖಲಾಗಿದೆ. ಸೊ 4 ದಿನ ಆಗಿದೆ FIR ದಾಖಲಾಗಿದೆ. ಆ ಬೇಸ್ ಮೇಲೆ ಅವರು ಸ್ಪಷ್ಟವಾಗಿ ಅವ್ರಿಗೇನು ಜಾಮೀನು ಪಡೆಯುವಾಗ ಹಾಕಿದಂಥ ಒಂದು ಕಂಡೀಷನ್ಸ್ ಏನಿತ್ತು, ಆ ಕಂಡೀಷನ್ನ ಸಂಪೂರ್ಣವಾಗಿ ಅವರು ಉಲ್ಲಂಘನೆ ಮಾಡಿದ್ದಾರೆ. ಆ ಬೇಸ್ ಮೇಲೆ ನಾವು ಇವತ್ತು ಅವ್ರ ಜಾಮೀನು ಏನು ಹಿಂದೆ ಪಡೆದಿದ್ರು ನಮ್ಮ ಪ್ರಕರಣದಲ್ಲಿ, ಅದನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಇವತ್ತು ಅರ್ಜಿ ಸಲ್ಲಿಕೆ ಮಾಡಿದ್ದೇನೆ. ಸರ್, ಕೋರ್ಟ್ ಏನು ಹೇಳ್ತು ಇದಕ್ಕೆ? ಆರ್ಗ್ಯುಮೆಂಟ್ ಯಾವ ರೀತಿ ಆಯಿತು? ಮತ್ತು ಕೋರ್ಟ್ನಿಂದ ಬಂದಿರತಕ್ಕಂಥ ಸದ್ಯದ ಪ್ರತಿಕ್ರಿಯೆ ಏನು? ಇಲ್ಲ, ಈಗ ನಮ್ಮ ಅರ್ಜಿಯನ್ನು ಸ್ವೀಕಾರ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಅವರು ಅಪೋನೆಂಟ್ ಲಾಯರ್ ಅವ್ರ ಕಡೆ ಏನಿದ್ರು ಅವರಿಗೆ ಸಮಯಾವಕಾಶನ ಕೊಟ್ಟಿದ್ದಾರೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ. ಹಾಗಾಗಿ 17ನೇ ತಾರೀಕಿಗೆ ಮುಂದೂಡಿದ್ದಾರೆ. 17ನೇ ತಾರೀಕು ಅವ್ರೇನು ಅಪೋಸಿಷನ್ ಲಾಯರು ಅವರೇನು ಅವ್ರ ಅರ್ಜಿ ಸಲ್ಲಿಕೆ ಅವರು ಏನು ಹೇಳ್ತಾರೆ ನೋಡಬೇಕು. ಅದಾದ ನಂತರ ಮತ್ತೆ ನಮ್ಮ ಕಡೆಯಿಂದ ಏನಾದರೂ ಸೈಟೇಷನ್ ಏನು ಬೇಕೋ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ಒದಗಿಸ್ಕೊಡ್ತೀವಿ. ಸರ್, ಒಬ್ಬರ ಮೇಲೆ ಎಸ್ ಟಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾದ್ರೂ ಆರೋಪಿ ಓಡಾಡ್ಕೊಂಡಿದ್ದಾರೆ ಅಂತಂದರೆ ಯಾರು ಕಾರಣ ಅಂತ ಸರ್? ಇದು ಇಡೀ ಪೊಲೀಸ್ ವೈಫಲ್ಯ ಅಂತ ನಾನು ಹೇಳ್ತೀನಿ. ಅರಸೀಕೆರೆ ಇನ್ಸ್ಪೆಕ್ಟ್ರು ಆಗಲಿ, ಹಾಸನ SP ಆಗಲಿ ಅವರ ಗಮನಕ್ಕೆ ಬಂದಿಲ್ವಾ? 26ನೇ ತಾರೀಕು ಒಬ್ಬ ಆರೋಪಿ ಮೇಲೆ A1 ಪ್ರಕರಣ ದಾಖಲಾಗಿದೆ. ಅವನು ಆ ಆರೋಪಿ ಇವತ್ತು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿದ್ದಾರೆ. ಈಗ ಅಬ್ಸ್ಟ್ಯಾಂಡ್ ಆಗಿದ್ದಾರೆ ಅಂತಂದರೆ ಅದೇನೋ ಓಕೆ ಬಿಡಿ, ಅವ್ರ ಕೈ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ಆ ಆರೋಪಿ ಈ ಪ್ರಕರಣದಲ್ಲಿ ಖುದ್ದು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಮತ್ತು ಪೊಲೀಸ್ ಎಷ್ಟರ ಮಟ್ಟಿಗೆ ಕೆಲಸ ಇದೆ. ಇದೇ ಬಡವರಾಗಿದ್ದರೆ ಇವತ್ತು ಎಳ್ಕೊಂಡೋಗಿರೋರು. ಏನು ದುಡ್ಡಿದ್ದವ್ರಿಗೊಂದು ಕಾನೂನು, ದುಡ್ಡು ಇಲ್ಲಿದ್ದವ್ರಿಗೊಂದು ಕಾನೂನು. ಈ ಪೊಲೀಸ್ನವ್ರ ವ್ಯವಸ್ಥೆನೇ ನಮಗೆ ಅರ್ಥ ಆಗ್ತಾಯಿಲ್ಲ. ಇವತ್ತು 26ನೇ ತಾರೀಕು, ಇವತ್ತು 31, 5 ದಿನ ಕಳೆದಿದೆ. 5 ದಿನ ಕಳೆದ್ರೂ ಆ ವ್ಯಕ್ತಿಯನ್ನು ಇವತ್ತು ಬಂಧಿಸೋಕ್ಕಾಗದಲ್ಲೇ ಆ ವ್ಯಕ್ತಿ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದ್ದಾರೆ. ಆ ವ್ಯಕ್ತಿ ಖುದ್ದು ಕೋರ್ಟಲ್ಲಿ ಇವತ್ತು ಹಾಜರಾಗಿರ್ತಕ್ಕಂಥದ್ದು ದಾಖಲಾತಿ ಆಗಿದೆ. ಆದರೆ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ
ಪೊಲೀಸರು ಸಂಪೂರ್ಣ ವಿಫಲ ಆಗಿದ್ದಾರೆ. ನನಗೆ ಗೊತ್ತಿಲ್ಲ ರಾಜ್ಯದಲ್ಲಿ ಕಾನೂನು ಬಡವರಿಗೆ ಮಾತ್ರ ಇದೆಯಾ ಅಥವಾ ದೊಡ್ಡವ್ರಿಗೂ ಇದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಈಗಲಾದ್ರೂ ಪೊಲೀಸರು ಎಚ್ಚೆತ್ಕೋತಾರೆ, ಈ ಪ್ರಕರಣದಲ್ಲಿ ಬಂಧಿಸ್ತಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಮಾನ್ಯ ಹೋಮ್ ಮಿನಿಸ್ಟ್ರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ನಿಮ್ಮ ಸರ್ಕಾರದ ಅಡಿಯಲ್ಲಿ ಒಬ್ಬ ಜಾತಿ ನಿಂದನೆ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥ ಆರೋಪಿಯನ್ನು ಬಂಧಿಸುವಲ್ಲಿ ನಿಮ್ಮ ಪೊಲೀಸ್ ಸಿಬ್ಬಂದಿ ವೈಫಲ್ಯ ಆಗಿರೋದನ್ನ ಇದು ಅತ್ಯಂತ ವಿಷಾದನೀಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದ್ರಲ್ಲ, ಇದು ವಿನಯ್ ಅವರ ಮಾತು. ಏನು ಸಂತೋಷ್ ಅವರನ್ನ ಕೂಡಲೇ ಬಂಧಿಸಬೇಕು, ಜಾತಿ ನಿಂದನೆ ಆರೋಪದಡಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ, ಆದರೂ ಅವರನ್ನ ಬಂಧನ ಮಾಡದೆ ಅವರು ಕೋರ್ಟ್ಗೆ ಆರಾಮಾಗಿ ಬಂದು ಹೋಗ್ತಾ ಇದ್ದಾರೆ. ಇದರೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಹೀಗಾಗಿ ಗೃಹ ಸಚಿವರು ಇದರ ಬಗ್ಗೆ ಶೀಘ್ರ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸದಾ ಜೊತೆ ನಾಗರಾಜ್ BF ಚಂದ್ರ, ರಿಪಬ್ಲಿಕ್ ಟಿವಿ ಕನ್ನಡ, ಬೆಂಗಳೂರು.